ಹೌದು ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಿ? ನಾನು ನಿಮ್ಮ ಶ್ರೀಕಾ. ಇವತ್ತು ನಾನು ನಿಮಗೆ ಯಾರು ಯೂಟ್ಯೂಬರ್ಸು ಇರ್ತಾರೋ ಅವರಿಗೆ ಬ್ಲಾಗ್ ಮಾಡೋರು ಇರ್ತಾರೆ, ಯೂಟ್ಯೂಬರ್ಸರಿಗೆ ಬೋಯಾ M1 Pro ಹೆವಿ ಚೆನ್ನಾಗಿದೆ ಇಂಥ ಒಂದು ಮೈಕ್ರೋಫೋನನ್ನು ನಿಮಗೆ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಭಾರಿ ಚೆನ್ನಾಗಿದೆ. ನಾನು ಪರ್ಚೇಸ್ ಮಾಡಿದ್ದೀನಿ, ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಏನೇನು ಸ್ಪೆಸಿಫಿಕೇಷನ್ ಇದೆ, ಹೇಗಿದೆ, ಯಾವ ರೀತಿ ಇದೆ ಅಂಥೇಳಿ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಕನ್ನಡ ಚಾನಲ್ನ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗಿದೆ ಬೋಯಾ M1 ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೋಯಾ M1 Pro. ಮುಂಚೆ ಬೋಯಾ ಬೋಯಾ ಇತ್ತು, M1 ಇತ್ತು. ಪ್ರೋ ವರ್ಷನ್ ಬಂದಿರುತ್ತೆ. ಈಗ ಪ್ರೋ ವರ್ಷನ್ ಬಂದಿದೆ, ಯೂನಿವರ್ಸಲ್ ಲೆವಲಿಯರ್ ಮೈಕ್ರೋಫೋನ್ ಸ್ನೇಹಿತರೆ. ಇದನ್ನ ನೀವು ಮೊಬೈಲು, ಕ್ಯಾಮ್ರಾ ಎನಿವನ್ನ ಬಳಸ್ಬೋದು ಸ್ನೇಹಿತರೆ. ಲ್ಯಾಪ್ಟಾಪ್, ವಿಂಡೋಸಿಗೆ ಸೂಟೇಬಲ್ ಆಗುತ್ತೆ. ಚೆನ್ನಾಗಿದೆ ಸ್ನೇಹಿತರೆ. ಬೋಯಾದವರು ಹೆವಿ ಕ್ವಾಲಿಟಿ ಇರೋ ಮೈಕ್ರೋಫೋನ್ನ ಕೊಡ್ತಾ ಬಂದಿದ್ದಾರೆ. ಇದರಲ್ಲಿ ಪ್ರೋನು ಇನ್ನೂ ಹೆವಿ ವರ್ಷನ್ನು ಸ್ನೇಹಿತರೆ, ಚೆನ್ನಾಗಿದೆ. ನೋಡಿ, ನಾನೀಗ ಕ್ಯಾಪನ್ನು ಓಪನ್ ಮಾಡ್ತಾಯಿದ್ದೀನಿ, ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಏನೇನು ಒಳಗಡೆ ಐಟಮ್ಸ್ ಇದೆ ಅಥವಾ ಏನೇನು ಕೊಡ್ತಾನೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳುವ ಸ್ನೇಹಿತರೆ. ಇದರ ಪರ್ಚೇಸಿಂಗ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಅಮೆಜಾನಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ನೋಡಿ, ಒಂದು ಮ್ಯಾನ್ಯುವಲ್ ಬುಕ್ ಇದೆ ಚಿಕ್ಕದು ಅಷ್ಟೇ, ಮತ್ತೇನಿಲ್ಲ. ಒಂದು ವಾರಂಟಿ ಕಾರ್ಡ್ ಕೊಡ್ತಾರೆ ಸ್ನೇಹಿತರೆ. ವಾರಂಟಿ ಕಾರ್ಡ್ ಇದೆ. ನಿಮಗೇನು ಅಮೆಜಾನ್ ತೊಗೊಂಡ್ರೆ ಅಮೆಜಾನ್ ಬಿಲ್ ಇರುತ್ತೆ, ವಾರಂಟಿ ಇರುತ್ತೆ. ಆ ಬಿಲ್ಲನ್ನು ನೀವು ಮೇಂಟೈನ್ ಮಾಡಿದರೆ ಸಾಕು, ಮತ್ತೇನಿಲ್ಲ. ನೋಡಿ, ಒಂದು ಸಣ್ಣ ಪೌಚ್ ಇದೆ. ಪೌಚ್ ಒಳಗೆ ಏನೇನು ಕೊಟ್ಟಿದ್ದಾನೆ ಅನ್ನೋದು ನೋಡೋಣ. ಪೌಚ್ ಅಷ್ಟೇ, ಅದೇನಿಲ್ಲ, ಸುಮ್ಮನೆ ಕೆಮಿಕಲ್ಲು. ನೋಡಿ, ಸುಮ್ಮನೆ ಒಂದು ಟ್ಯಾಗ್ ಅಷ್ಟೇ, ಮತ್ತೇನಿಲ್ಲ. ನೋಡಿ ಸ್ನೇಹಿತರೆ, ಇದು ಬೋಯಾ M1 ಲೆವಲಿಯರ್ ಮೈಕ್ರೋಫೋನು. ಇದು ನೋಡಿರಿ, ಕ್ಯಾಮ್ರಕ್ಕೆ ಬೇರೆ, ಮೊಬೈಲಿಗೆ ಬೇರೆ ಒಂದು ಸ್ವಿಚ್ ಬಟನನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಒಂದು ಮಿನಿ ಶೆಲ್ಲನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಬಟನ್ಸ್ ಇದೆ. ಕ್ಯಾಮ್ರಾ ಮತ್ತು ಮೊಬೈಲ್ಗೆ ಆನ್ ಆಫ್ ಮಾಡಲಿಕ್ಕೆ ಒಂದು ಬಟನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಬಟನ್ ಬಳಸ್ಕೊಂಡು ನಾವು ಚೇಂಜಸನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ, ಆನ್ ಇದೆ, ಆಫ್ ಇದೆ, ಈ ಥರ. ಕ್ಯಾಮ್ ಕೌಲರಿಗೆ ಬೇರೆ, ಮೊಬೈಲಿಗೆ ಬೇರೆ ಕೊಟ್ಟಿದ್ದಾರೆ. ನೋಡಿ, ಹೆವಿ ಇದೆ ಸ್ನೇಹಿತರೆ. ಅಲ್ಯೂಮಿನಿಯಂ ಫುಲ್ ಬಾಡಿ, ಅಲ್ಯೂಮಿನಿಯಂ ಬಾಡಿ, ಗಟ್ಮುಟ್ಟಿದೆ. ಭಾರಿ ಚೆನ್ನಾಗಿದೆ. ಎಷ್ಟೇ ಇವು ಬಳಸಿದ್ರು ಅಡ್ಡ ಸೌಂಡ್ ಬರೋಲ್ಲ, ಅಂದರೆ ವಾಯ್ಸನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡುತ್ತೆ. ನಾನು ಬಳಸಿ ನೋಡಿದ್ದೀನಿ. ಇದು ಮೈಕ್ರೋಫೋನ್ ನೋಡಿ, ಜಸ್ಟ್ ಇಷ್ಟು ಕೇಬಲ್ ಸ್ನೇಹಿತರೆ. 20 ಫೀಟ್ ಕೇಬಲ್ ಸ್ನೇಹಿತರೆ. 20 ಫೀಟ್ ಕೇಬಲನ್ನು ಕೊಡ್ತಾನೆ. ಅದರಿಂದ ಸಾಧಾರಣ ಎಷ್ಟೇ ದೂರದಲ್ಲಿ ಕ್ಯಾಮ್ರಾನ, ಮೊಬೈಲನ್ನು ಇಟ್ಕೊಂಡು ನೀವು ವಾಯ್ಸನ್ನು ಕ್ಯಾಪ್ಚರ್ ಮಾಡ್ಬೋದು. ಸಾಧಾರಣ 20 ಫುಟ್ ರೇಂಜಲ್ಲಿ ಬಳಸ್ಬೋದು. ಮಾಮೂಲಿ ಮುಂಚೆಲ್ಲ ಏನು ಬೋಯಾದವ್ರು ಬರ್ತಾಯಿತ್ತು, ಅದು ನಾರ್ಮಲ್ ಒಂದು 5 ಫುಟ್ ಕೇಬಲ್ ಇರ್ತಿತ್ತು. ಇದು 20 ಫುಟ್ ಕೇಬಲ್ ಇದೆ ಸ್ನೇಹಿತರೆ. ನೋಡಿ, ಸೇಮು 15 mm ಜಾಕ್ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿಂದ ಹೆಡ್ಫೋನನ್ನು ಹಾಕಿ ಬಳಸ್ಬೋದು ಸ್ನೇಹಿತರೆ. ನೀವು ಇದಕ್ಕೇನು ಹೆಡ್ಫೋನ್ ಇಲ್ಲಲ್ಲ, ಇಲ್ಲಿಂದ ನೀವು ನಿಮ್ಮ ಮೊಬೈಲ್ ಹೆಡ್ಫೋನನ್ನು ಅಲ್ಲಿ ಕನೆಕ್ಟ್ ಮಾಡಿ ನೀವು ನಿಮ್ಮ ವಾಯ್ಸನ್ನು ನೀವು ಕೇಳ್ಬೋದು. ಆ ರೀತಿಯಾಗಿ ಒಂದು ಹೆಡ್ಫೋನ್ ಜಾಕನ್ನು, 15 mm ಜಾಕನ್ನು ಎನೇಬಲ್ ಮಾಡಲಿಕ್ಕೆ ಅಲ್ಲೇ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದೊಂದು ಬೆಸ್ಟ್. ಅಂದರೆ ಪ್ರೋ ವರ್ಷನಲ್ಲಿ ಈ ಥರ ಕೊಟ್ಟಿದ್ದಾನೆ, ಮುಂಚಿನ ವರ್ಷನಲ್ಲಿ ಈ ಥರ ಇಲ್ಲ. ಈಗ ನೋಡಿ ಸ್ನೇಹಿತರೆ, ಕ್ಯಾಪನ್ನು ಓಪನ್ ಮಾಡ್ತಾ ಇದ್ದೀನಿ. ಏನು ಲೇವಲಿಯರ್ ಅದೊಂದು ಕಂಟ್ರೋಲ್ ಬಾಕ್ಸ್ ಇದೆಯಲ್ಲ, ನೋಡಿ, ಇಲ್ಲೊಂದು ಶೆಲ್ ಹಾಕಬೇಕಾಗುತ್ತೆ ಸ್ನೇಹಿತರೆ, ಚಿಕ್ಕ ಶೆಲ್ಲು. ಈಗ ನೋಡಿ, ಅವ್ರ ಕಂಪ್ನಿಯಿಂದ ಏನು ಮಾಡಿದ್ದಾರೆ, ಒಂದು ಚಾರ್ಜ್ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ, ಆಫ್ ಮಾಡಿದ್ದಾರೆ ಬ್ಯಾಟ್ರಿ ಕನೆಕ್ಷನ್ನ. ನೋಡಿ, ನೀವು ಜಸ್ಟ್ ಏನಿಲ್ಲ, ಅದನ್ನು ಎಳೆದು ತೆಗೆದ್ರೆ ನಿಮಗೆ ನಿಮ್ಮ ಮೈಕ್ರೋಫೋನ್ ಆನ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ಸಿಂಪಲ್. ಏನು ಅಲ್ಲೊಂದು ಇದೆಯಲ್ಲ ಪ್ಲಾಸ್ಟಿಕ್, ಜಸ್ಟ್ ನೋಡಿ ತೆಗಿತಾ ಇದ್ದೀನಿ ನಾನು. ಆ ಪ್ಲಾಸ್ಟಿಕ್ಕನ್ನು ಎಳೆದು ತೆಗೆದ್ರೆ ಆಯಿತು. ನೀವು ಯೂಸ್ ಮಾಡೋದು ಡೈಲಿ ಯೂಸ್ ಮಾಡ್ತಾಯಿದ್ರೆ ಈ ಥರ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಹಾಕಿಡೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ವಾರ 15 ದಿವಸಕ್ಕೆ ಬಳಸ್ತೀರಿ ಅಂದರೆ ಜಸ್ಟ್ ಅದೊಂದು ಪ್ಲಾಸ್ಟಿಕ್ಕನ್ನು ನೀವು ಜಸ್ಟ್ ಅಲ್ಲೇ ಹಾಕಿಟ್ರೆ ಸಾಕು. ಮತ್ತೆ ಯಾಕಂದರೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಜಸ್ಟ್ ಹಿಂಗೆ ಮಾಡಿ ಮತ್ತೆ ನೋಡಿ ಕ್ಲೋಸ್ ಮಾಡಿ, ನೀವು ಟರ್ನ್ ಮಾಡಿ ಕ್ಲೋಸ್ ಮಾಡಿದಾಯಿತು ಕ್ಯಾಪನ್ನು. ಓಕೆ, ನೋಡಿ, ನಿಮ್ಮ ಮೈಕ್ ಈಗ ಆನ್ ಆಗಿದೆ. ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ತಿರೋ
ಕ್ಯಾಮ್ರಾ ಕನೆಕ್ಟ್ ಮಾಡ್ತಿರೋ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತಿರೋ, ಯಾವುದು ಬೇಕಾದರೂ ಕನೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಕನೆಕ್ಟ್ ಮಾಡಿ ಬಳಸ್ಬೋದು ಅಷ್ಟೇ. ಆಮೇಲೆ ನೀವು ಮೊಬೈಲು ಕ್ಯಾಮ್ ಕಾರ್ಡು ಮಾಡಿಸ್ಬೋದು. ನೋಡಿ ಸ್ನೇಹಿತರೆ, ಮೈಕ್ರೋಫೋನು. ಈ ಮೈಕ್ರೋಫೋನ್ಗೆ ಒಂದು ಸ್ಪಂಜನ್ನು ಕೊಡ್ತಾನೆ, ಅಂದರೆ ವಾಯ್ಸ್ ಕ್ಲಿಯರೆನ್ಸ್ ಆಗಲಿ, ಎಷ್ಟು ಡಿಸ್ಟೆನ್ಸ್ ರೆಕಾರ್ಡ್ ಆಗದೇ ಇಲ್ಲ ಅನ್ನೋ ಉದ್ದೇಶ ಕೊಡ್ತಾನೆ ಅಂದ್ಕೊಂಡಿದ್ದೀನಿ. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಪಿನ್ನು, ನೆಕ್ ಅಂದರೆ ಸ್ಕಾಲರ್ಗೆ ಫಿಕ್ಸ್ ಮಾಡ್ಲಿಕ್ಕೆ ಒಂದು ಪಿನ್ ಕೊಡ್ತಾರೆ ನೋಡಿ. ಸ್ಪಂಜ್ ಇಷ್ಟು ನೀವು ಸ್ಪಂಜ್ ಹಾಕಿದರೆ ಒಂದು ಮೈಕ್ರೋಫೋನ್ ರೀತಿ, ಪಕ್ಕ ಮೈಕ್ರೋಫೋನ್ ರೀತಿ ಕಾಣುತ್ತೆ. ಇದು ಬೇಡ, ಕಾಣಬಾರ್ದು, ಕಾಲರ್ ಒಳಗಿದ್ದು ಮೈಕ್ ಕಾಣಬಾರ್ದು ಅನ್ನಂಗಿದ್ರೆ ಈಗ ಈ ಸ್ಪಂಜನ್ನು ತೆಗೆದು ಜಸ್ಟ್ ಮೈಕನ್ನು ಮಾತ್ರ ಒಳಗೆ ಹಾಕ್ಕೊಂಡ್ರೆ ಯಾರಿಗೂ ಕಾಣಲ್ಲ. ವಾಯ್ಸ್ ಎಲ್ಲಿ ರೆಕಾರ್ಡ್ ಆಗ್ತಿದೆ, ಮೈಕಲ್ಲಿ ಬಳಸ್ತಿದ್ದಾರೆ, ಏನು ಕಾಣಲ್ಲ. ಕಂಡ್ರು ಅಡ್ಡೆಲ್ಲ ಅನ್ನೋಂಗಿದ್ರೆ ಬಳಸ್ಬೋದು. ನೋಡಿ ಸ್ನೇಹಿತರೆ, ಇದು ಜಸ್ಟ್ ಕಾಲರ್ಗೆ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಪಿನ್. ಜಸ್ಟ್ ನೋಡಿ ಆ ರೀತಿ ಅಲ್ಲಿ ಪ್ರೆಸ್ ಮಾಡಿದರೆ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ, ಮುಗೀತು. ನೋಡಿ, ನೀವು ನಿಮ್ಮ ಕಾಲರ್ಗೆ ಹಾಕ್ಕೊಳ್ಬೋದು. ಈಗ ಇದು ದೊಡ್ಡ ಜಾಕ್ ಸ್ನೇಹಿತರೆ. ಈ ಸೌಂಡ್ ಸಿಸ್ಟಮ್ಗೆಲ್ಲ ಬಳಸ್ತೀವಲ್ಲ, ಅಲ್ಲಿ ಬಳಸೋದಾದರೆ ಈ ಪಿನ್ನನ್ನು ನೀವು ಜಸ್ಟ್ ಪ್ರೆಸ್ ಮಾಡಿ ಒಳಗೆ ಹಾಕೊಂಡ್ರೆ, ನಾನು ಹೆಚ್ಚು ಪಟ್ಟಿಲ್ಲ. ಈ ಪಿನ್ನನ್ನು ಹಾಕ್ಕೊಂಡು ನೀವು ಯಾವುದೇ ಮೈಕ್ ಸಿಸ್ಟಮ್, ಈ ಸೌಂಡ್ ಸಿಸ್ಟಮ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಮೈಕ್ ಬೇಕು ಅಂದರೆ ಈ ಪಿನ್ನನ್ನು ಬಳಸ್ಕೊಂಡು ನೀವು ಅಲ್ಲಿ ಮೈಕಾಗಿ ಬಳಸ್ಕೊಳ್ಬೋದು ಸ್ನೇಹಿತರೆ. ದೊಡ್ಡ ಮೈಕ್ ಬದಲು ಈ ಮೈಕನ್ನು ಬಳಸ್ಕೊಳ್ಬೋದು. ಜಸ್ಟ್ ಅದಕ್ಕಾಗಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಚೆನ್ನಾಗಿದೆ ಸ್ನೇಹಿತರೆ. ಇದು ಪ್ರೈಸ್ ಬಂದುಬಿಟ್ಟು 1700 ರೂಪಾಯಿ ಇದೆ ಸ್ನೇಹಿತರೆ. 1700 ರೂಪಾಯಿ ಪ್ರೈಸ್ ಇದೆ. ಆದರೆ ಪೈಸಾ ವಸೂಲ್ ಐಟಮ್, ಕೊಟ್ಟಿದ್ದಕ್ಕೆ ಲಾಸ್ ಇಲ್ಲ, ಆರಾಮಾಗಿ ಬಳಸ್ಕೊಳ್ಬೋದು ಸ್ನೇಹಿತರೆ. ಈಗ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ, ಬಳಸ್ತಿದ್ದೆ. ಈಗ ನನ್ನ ಫ್ರೆಂಡಿಗೆ ಒಂದು ಕೊಡಿಸಿದ್ದೀನಿ. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದು ಒಂದು ಫ್ರೆಂಡಿಂದು ಲೋಯ್ತು ಅಂತ ಅವ್ರದ್ದು ಸ್ನೇಹಿತರೆ. ಚೆನ್ನಾಗಿದೆ ಸ್ನೇಹಿತರೆ, ನೀವು ತೊಗೊಳ್ಳಿ, ಸೂಪರಾಗಿದೆ, ಬಳಸ್ಬೋದು. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.